ಓಹೋ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋದಕ್ ಬಿಡು ಮಗನೆ. ಈಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಅಪ್ಪಂಗ್ ಹುಷಾರ ಗಾಡಿ ಓಡ್ಸೋದಕ್ ಬಿಡು. ಅಪ್ಪ ಹೇಳೋದು ಸರಿಯಾಗಿದೆ ಕಂದ. ಆರಾಮಾಗಿ ಹಿಂದೆ ಕೂತ್ಕೋ ನೀನು, ಹಾಗೆ ಸೀಟ್ ಬೆಲ್ಟ್ ಹಾಕೋ. ಗಾಡಿ ಓಡ್ಸೋವಾಗ ನೀನು ಮುಂದೆ ಬರೋದು ಸೇಫ್ ಅಲ್ಲ. ಅಯ್ಯೋ, ಏನಾಯ್ತು? ನಾನ್ AC ಟೆಂಪ್ರೇಚರ್ನ ಕಡಿಮೆ ಮಾಡ್ತಾ ಇದ್ದೀನಿ. ನನ್ಗೆ ಹಿಂದ್ಗಡೆ ಶೆಕೆ ಆಗ್ತಾ ಇದೆ. ಕಡಿಮೆ ಆಯ್ತಲ್ಲ, ಈಗ ಸೀಟ್ ಬೆಲ್ಟ್ ಹಾಕೊಂಡು ಸುಮ್ನೆ ಕೂತ್ಕೋ, ಡಿಸ್ಟರ್ಬ್ ಮಾಡ್ಬೇಡ. ಈ ಮಕ್ಕಳು. ಈಗ ಮತ್ತೇನ್ ಬೇಕು ಕಂದ? ಅದು ನನ್ ಸೂಪರ್ ಹೀರೋ ಟಾಯ್ ಇತ್ತು ಇಲ್ಲಿ. ಅಲ್ಲ, ಇವಾಗಿರೋ ಟ್ರಾಫಿಕ್ ಅಲ್ಲಿ ಆಟ ಆಡ್ಬೇಕಂತ ಅವನು ನನ್ನ ಡ್ರೈವ್ ಮಾಡೋದಕ್ ಬಿಡ್ತೀರಾ? ಅಯ್ಯೋ, ಪೆಟ್ಟಾಯ್ತಾ ನಿನ್ಗೆ? ಪೆಟ್ ಬಿದ್ದಿದ್ರೆ ಸರಿ ಇತ್ತು. ಒಂದ್ ಕ್ಷಣ ಕೂಡ ಇವನು ಆರಾಮ ಕೂತ್ಕೊಳ್ಳೋದೇ ಇಲ್ಲ ಅಂತಾನೆ. ಯಾವಾಗ ನೋಡಿದ್ರು ಗಾಡಿನಲ್ಲೇ ಆಟ ಆಡ್ಕೊಂಡಿರೋದು, ಎಗರಾಡೋದು. ಏನಾದ್ರೂ ಗಾಡಿನೊಂದ್ ಸ್ವಲ್ಪ ಜೋರಾಗಿ ಹೋಗಿದ್ದಿದ್ರೆ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆಗೋಗ್ತಿತ್ತೋ ಗೊತ್ತೇ ಆಗ್ತಿರ್ಲಿಲ್ಲ. ಈ ಹುಡುಗನ್ಗಂತೂ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಹೋಗ್ಲಿ ಬಿಡಿ, ಇವಾಗ ಇನ್ನು ಮಗು ಅವನು, ಎಲ್ಲ ಅರ್ಥ ಮಾಡ್ಕೋತಾನೆ. ಮಲ್ಕೊಂಡ ಇವತ್ ಸ್ವಲ್ಪ ಜೋರಾಗೆ ಬೈದ್ಬಿಟ್ಟೆ ಅವನ್ಗೆ. ಅವನಿನ್ನು ಮಗುರಿ, ಅವನಿಗಷ್ಟು ತಿಳುವಳಿಕೆ ಇಲ್ಲ. ನೀವ್ ಅವನಿಗೆ ಪ್ರೀತಿಯಿಂದ ತಿಳಿಸ್ ಹೇಳ್ಬೇಕಾಗಿತ್ತು, ಅವನ್ ರೀತಿನಲ್ಲೇ. ಅದು ನೆನ್ನೆ ನಿನ್ ಮೇಲೆ ಸ್ವಲ್ಪ ಜಾಸ್ತಿನೇ ಕೋಪ ಮಾಡ್ಕೊಂಡೆ ನಾನು, ಅದಕ್ಕೆ ಸಾರಿ. ಪರವಾಗಿಲ್ಲ ಅಪ್ಪ. ಸರಿ, ನಾನು ನಿನ್ ಜೊತೆ ಆಟ ಆಡ್ಲಾ? ಏನ್ ಮಾಡ್ತಾ ಇದೀಯಾ? ಜೈಂಟ್ ರೋಬೋಟ್. ಜಾಯಿಂಟ್ ರೋಬೋಟ್? ವಾವ್, ಮಾಡು. ನಾನು ನಿನ್ಗೆ ಸಹಾಯ ಮಾಡೋದಕ್ ಪ್ರಯತ್ನ ಪಡ್ತೀನಿ. ಬೇಡ ಅಪ್ಪ, ಇದನ್ನ ನಾನೇ ಮುಗ್ಸಕ್ ಟ್ರೈ ಮಾಡ್ತೀನಿ ನನ್ ಸ್ಟೈಲಲ್ಲಿ. ಸರಿ ಆಯ್ತು, ನೀನ್ ಮಾಡು, ನಾನ್ ನೋಡ್ತೀನಿ. ನಿನಗಿದನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸ್ತಾ ಇದೆ. ಬಾ, ನಾನ್ ಸಹಾಯ ಮಾಡ್ತೀನಿ. ಒಂದ್ ಕೆಲ್ಸ ಮಾಡು, ಇದನ್ ತಗೊಂಡು ಇಲ್ಲಿಗೆ ಹಾಕು. ಅಪ್ಪ, ಇದು ಇಲ್ಲಿ ಕೂತ್ಕೊಳ್ಳಲ್ಲ. ಇದನ್ ನನಗ್ ಮಾಡಕ್ ಬಿಡಿ. ಸರಿ, ಇದನ್ ಟ್ರೈ ಮಾಡೋಣ. ಅಪ್ಪ ಪ್ಲೀಸ್, ನೋ, ಇದ್ ಮುರಿದೋಗುತ್ತೆ. ನೀವ್ ನನಗ್ ಮಾಡಕ್ ಬಿಡಿ. ಈ ತರ ಮಾಡ್ಲಾ? ಇದನ್ನ ಇಲ್ಲಿಂದ ತೆಗೆದು. ಓ ಸಾರಿ ಮಗನೆ. ನಾನ್ ಹೇಳಿದ್ದೆ ಅಲ್ವಾ ಅಪ್ಪ, ಇದ್ ಮುರಿದೋಗುತ್ತೆ ಅಂತ. ಇವಾಗ ಮುರಿದೋಯ್ತಲ್ವಾ? ಇಷ್ಟೊಂದ್ ಕೋಪನ? ಅಪ್ಪ, ನಿಮ್ ತಪ್ಪಿಂದ ನನ್ ರೋಬೋಟ್ ಮುರಿದೋಯ್ತು. ಒಂದು ಚಿಕ್ಕ ರೋಬೋಟ್ ಹೊಡೆದೋಗಿದಕ್ಕೆ ನಿನ್ಗೆ ಇಷ್ಟೊಂದು ಕೋಪ ಬರ್ತಿದ್ಯಾ? ಒಂದ್ ವೇಳೆ ನೆನ್ನೆ ನಮ್ ಗಾಡಿಗೆ ಆಕ್ಸಿಡೆಂಟ್ ಆಗಿದ್ರೆ ಏನಾಗಿರೋದು ಅಂತ ಯೋಚಿಸು. ಅಮ್ಮ ಮತ್ತೆ ನಿನ್ಗೆ ಪೆಟ್ ಬಿದ್ದಿದ್ರೆ ನನ್ಗೇನಾಗಿರೋದು? ನಾನ್ ನಿನ್ಗೆ ನೆನ್ನೆ ಇದನ್ನೇ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು. ನಾನು ಪದೇ ಪದೇ ನಿನ್ನ ಡಿಸ್ಟರ್ಬ್ ಮಾಡಿದಕ್ಕೆ ನಿನ್ನ ರೋಬೋಟ್ ಒಡೆದೋಯ್ತು. ನೀನ್ ನೆನ್ನೆ ಗಾಡಿನಲ್ಲಿ ಪದೇ ಪದೇ ಮುಂದೆ ಬಂದು ಕಂಟ್ರೋಲ್ಗಳ ಜೊತೆ ಆಟ ಆಡ್ತಿದ್ದಾಗ ನನ್ ಗಮನ ಡ್ರೈವಿಂಗ್ ಮೇಲೆ ಇರೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಹಾಗೆ ಮಗನೆ, ರೋಬೋಟ್ ಕಿತ್ತೋದ್ರೆ ಅದನ್ನ ಮತ್ತೊಂದ್ಸಲ ಅಂಟಿಸ್ಬೋದು, ಇಲ್ಲ ಹೊಸ ತಗೋಬಹುದು. ಆದ್ರೆ ಜೀವ ಇರೋದು ಒಂದು ಮಾತ್ರ ಅಲ್ವಾ? ಅಪ್ಪ, ಐ ಆಮ್ ಸಾರಿ. ನನಗ್ ನಿಮ್ ಮಾತು ಅರ್ಥ ಆಯ್ತು. ನಾನಿನ್ಮೇಲೆ ಗಾಡಿಲಿ ಆರಾಮಾಗಿ ಕೂತ್ಕೊಳ್ತೀನಿ. ಸೀಟ್ ಬೆಲ್ಟನ್ ಮರಿದೇ ಹಾಕೊಳ್ತೀನಿ. ಇನ್ನೊಂದ್ಸಲಿ ಈ ತರ ತಪ್ಪೆಲ್ಲ ಮಾಡಲ್ಲ. ನೀವ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾನು ಸುಮ್ನೆ ಕೂತ್ಕೊಂತೀನಿ. ನನಗೆ ಗೊತ್ತು ಮಗನೆ, ನೀನ್ ತುಂಬಾ ಬುದ್ಧಿವಂತ. ಬಾ, ಇಬ್ರು ಒಟ್ಟಿಗೆ ಸೇರ್ಕೊಂಡು ರೋಬೋಟ್ ಮಾಡೋಣ.